ಬೆಟ್ಟದಲ್ಲಿ ಈ ತರ ಆಗ್ತೈತೆ ಅಂತ ನನ್ನ ಕನ್ಸ್ಪನ್ಸಲ್ಲೂ ಅಂದ್ಕೊಂಡೇ ಇರಲಿಲ್ಲ. ಏನೇನಾಯ್ತು ಅಂತ ಗೊತ್ತಾಗಬೇಕಂದ್ರೆ ನನ್ನ ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಐತೆ, ಹೋಗಿ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಲಿಂಕ್ ಐತೆ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಹೊರಟಿದ್ದೆಲ್ಲಿಗೆ ಅಂದರೆ ಸೀದಾ ಹೊರಟಿದ್ದೆ ಸಿದ್ರ ಬೆಟ್ಟ. ಎಲ್ಲಿ ಅಂದರೆ ತುಮಕೂರು ಡಿಸ್ಟಿಕ್ಕು ತುಂಬಾಡಿ ಪಕ್ಕದಲ್ಲಿರೋ ಸಿದ್ರ ಬೆಟ್ಟಕ್ಕೆ. ಯಾಕೆಂದರೆ ನನ್ನ ತಂಗಿದಲ್ಲಿ ಮದುವೆ ಇತ್ತು, ಮದುವೆಗೆ ಹೋಗ್ತಾ ಇದ್ವಿ. ಅಣ್ಣ ಮಾತ್ರ ಗಾಡಿ ಹೊಡಿತಿದ್ದ ಅಂದರೆ ಜೀವನ ಬೈಕ್ ಬರೋ ಥರ ಹೊಡಿತಿದ್ದ. ಆಮೇಲೆ ನನ್ನ ಕೇಳ್ದ, ಮತ್ತೆ ನಾನು ಹೆಂಗೆ ಹೊಡಿತಾ ಇದ್ದೀನಿ ಗಾಡಿ ಅಂತ ಕೇಳ್ದೆ. ನಾನು ಹೇಳೇಬಿಟ್ಟೆ, ಸರ್ ತುಂಬಾ ಫಾಸ್ಟ್ ಆಗಿ ಓಡ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ತುಮಕೂರು ಟು ನೆಲಮಂಗಲ ಹೈವೇ ಅಲ್ಲಿ ಆಗಿರೋದು. ವಿದ್ಯುತ್ ಕಂಬಕ್ಕೆ ಬಸ್ ಹೋಗ್ಬಿಟ್ಟು ಸ್ಲೀಪರ್ ಕೋಚ್ ಬಸ್ ಹೊಡೆದಿರೋದು. ಸದ್ಯದ ಪರಿಸ್ಥಿತಿಗೆ ಏನು ಉಳಿದಿಲ್ಲ ಅಲ್ಲಿ ಬಸ್ಸಲ್ಲಿ. ಆದರೆ ದೇವ್ರ ದಯದಿಂದ ಯಾರಿಗೂ ಏನೂ ಅನಾಹುತ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳು ಬಿಟ್ಟರೆ ಆ ಥರ ಏನೂ ಆಗಿಲ್ಲ. ಸಿದ್ರ ಬೆಟ್ಟಕ್ಕೆ ಸೀದಾ ಹೋಗೇ ಬಿಟ್ವಿ. ಮದುವೆ ಆಲ್ರೆಡಿ ಆಗ್ತಾಯಿತ್ತು. ನಾವು 2 ಅಕ್ಕಿ ಕಾಳು ಹಾಕ್ಬಿಟ್ಟು ಆಮೇಲೆ ಆಲೋ ಏನಂತ ಹೋದ್ವಿ. ಆ ತಾತ ನೋಡಿದ್ರೆ ಏನೇನೋ ತಲೆಗೆ ಆಗ್ತಿದ್ದ. ಬೇಡ ಬಿಡು ಇದು ಅಂತ ಹೇಳ್ಬಿಟ್ಟು ಅಲ್ಗೋದ್ವಿ. ಎಲ್ಲರೂ ಹಾಲೊಯ್ತಿದ್ರು. ಹಾಲೊಯ್ಯೋದೇನೋ ಚೆನ್ನಾಗೇ ಇತ್ತು. ನಾವು ಅಲ್ಲಿ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ವಿ. ಕಾಮಿಡಿ ಮಾಡೋ ಟೈಮಲ್ಲಿ ಇವರು ಹಾಲು ಒಯ್ಯಿ ಅಂದರೆ ಎತ್ತೆತ್ಲ ಒಯ್ತಾವ್ರೆ. ನಮಗೆ ತಲೆಯೆಲ್ಲ ಸೈಕಾಗ್ತೈತೆ. ಹಾಲು ಒಯ್ತಾ ಇದ್ದೀರೋ ಇಲ್ಲ ಕಣ್ ಕಾಣಲ್ವಲ್ಲೋ, ಕುಡ್ದು 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 ಕಣ್ಣೆಲ್ಲ ಮಂಜಾಗಿ ಪರೆ ಬಂದು ಕುಂತವಲ್ಲೋ. ಬಂದೇ ಬಿಟ್ವಿ. ಬೆಟ್ಟ ಕತ್ತಿ ಸಿದ್ದಪ್ಪ ಕೈ ಮುಗಿಯನಂತ ಹೊರಟೆ ಬಿಟ್ವಿ. ಆದ್ರೆ ಇವನಿಗೆ ಫೆಬ್ರವರಿ 14 ಕುಡ್ಗಿ ಸಿಗ್ಲಿ ಅಂತ ಗಂಟೆ ಹೊಡೆದೇ ಬಿಟ್ಟ. ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಕ್ ಬಯಸ್ತೇನೆ. ಏನ್ ಹೇಳ್ದಪ್ಪ? ಸಿದ್ರ ಬೆಟ್ಟಕ್ಕೆ ಬಂದಿದ್ದೀವಿ ಗೈಸ್ ಎಲ್ಲ. ಇವತ್ತು ನಮ್ಮ ಆಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ. ಟಿಕೆಟ್ ನಿಂತ್ ಕೊಡಿಲ್ಲ. ನಿಂದು ಇವಾಗ ಹೋಯ್ದಲ್ಲ ಟಿಕೆಟ್ ಕೊಡು. ಒಂದು 10 ಮೆಟ್ಲು ಹತ್ತಿದ್ವಿ. ಅಲ್ಲಿಗೆನೆ ಆಲೆ ಬುಸ್ಸ ಅಂತ ನಮ್ಮ ಸೀಮೆಸಳು ಬುಸ್ ಕರಿತಿದ್ವು. ಆದ್ರೆ ಪರವಾಗಿಲ್ಲ, ಹೋಗ್ಲೇಬೇಕು, ಬಿಡಂಗಿಲ್ಲ ಅಂತ ಅಲ್ಲೇದಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹೋಗೋ ಟೈಮಲ್ಲಿ ಅಣ್ಣ ನೋಡಿದ್ರೆ ಅನಿಲ್ ಯಾದವ್ ಅಂತ ಅವನೇ ಮಾಡ್ತಾವನೆ. ನಾನೇ ದೊಡ್ಡ ಲಾಗರ್ ಅಂದ್ರೆ ನನಗಿಂತ ದೊಡ್ಡ ಲಾಗರ್ ನನಗೆ ತಲೆಯೆಲ್ಲ ಇಟ್ಟಾಡಂಗ ಮಾಡ್ತಾ ಇದ್ದ. ಆದ್ರೆ ಇರ್ಲಿ ಪರವಾಗಿಲ್ಲ, ನೀನು ಬೆಳಿ ನಾನು ಬೆಳಿತೀನಿ ಅಂತ ಅನ್ಕೊಂಡು ಮನ್ಸಲ್ಲಿ ಅವ್ನಿಗೆ ನಾನು ಹೇಳಿದಾಗ ಏನೋ ತಪ್ಪಿದ್ರೆ ನೀನ್ ಹೇಳ್ತೀನಿ ನನ್ ಮಕ್ಕ ಹೋಗ್ಬಿಡ್ಬೇಕಾರೆ. ಗುಬೆ ನಾವ್ ಒತ್ತಿದ್ವಿ ರಂಕುಲ್ ರಾಟೆ. ಇನ್ನೊಂದಿತ್ತಲ್ಲ ಅದು ರಿಂಗ್ ರಾಂಗ್ ರಾಟೆ. ಅಂತೆ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಗುಡ್ ಮಾರ್ನಿಂಗ್ ಡಿಯರ್ ಗುಡ್ ಮಾರ್ನಿಂಗ್ ಹೇಳೇ ಬಿಟ್ಟೆ. ಆದ್ರೆ ಅದು ನಾಗಪ್ಪನ ಎಡೆ. ಅದಕ್ಕೆ ನಾವು ಕೈ ಮುಗಿದ್ಬಿಟ್ಟು ಈಶ್ವರನ ಈ ಬುತ್ತಿಗೆ ಎಲ್ಲದಕ್ಕೂ ಒಂದೊಂದಕ್ಕೆ ಕೈ ಮುಗಿದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಸೀದಾ ಹೋಗ್ತಾ ಇದ್ವಿ. ಮೇಲೆ ನೋಡ್ಬಿಟ್ರೆ ನಮಗೆ ಜೀವ ಬಗ್ ಅಂತಿತ್ತು. ಅಂದರೆ ಯಾಕೆ ಅಂದರೆ ಇನ್ನೂ ಮೇಲ್ಕ ಅಷ್ಟು ಹೊತ್ಬೇಕಾ, ಇನ್ನೂ ತುಂಬ ಐತೆ ಇಲ್ಲಿಂದ. ಆದರೆ ಇವನು ಯಾತೋ ವಲ್ಗರ್ ಮಾತಾಡ್ಬಿಟ್ಟ. ನನಗೆ ಅಸಹ್ಯ ಆಗ್ಬಿಡ್ತು. ಅದಕ್ಕೆ ಅದನ್ನು ಎಲ್ಲ ಮ್ಯೂಟ್ ಮಾಡಿಬಿಟ್ಟೆ. ನಮ್ಮ ಕೈಲಿ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಬಂದರೆ ಅರ್ಧ ಬೆಟ್ಟ ಹತ್ತದಂಗೆ, ಇನ್ನೂ ಅರ್ಧ ಬೆಟ್ಟ ಹತ್ತಬೇಕು. ಬಟ್ ಇಲ್ಲಿಗೆ ಬರೋಕ್ಕೆ ಆಲ್ರೆಡಿ ನಮ್ಮ ಮೊಸಳು ಬುಸ್ಸ ಅಂತ ಬುಸ್ಕೊಡ್ತಾವೆ. ಏನು ಅರ್ಥ ಆಯಿತು ಅಂದರೆ, ಜೀವನದಲ್ಲಿ ಬಡವರಿಗೆ ಮಾತ್ರ ಬರಲ್ಲ ಬಡತನ, ಪರಿಸರಕ್ಕೂ ಬರ್ತೈತೆ ಬಡತನ ಅಂತ ಅನ್ನೋಕ್ಕೆ ಇದೊಂದೇ ಸಾಕ್ಷಿ. ಈ ವಿಡಿಯೋದಲ್ಲಿ ನೋಡಿ, ಎಲ್ಲಾದರೂ ಸ್ವಲ್ಪ ಹಚ್ಚ ಹಸಿರು ಅನ್ನೋದು ಕಾಣಿಸ್ತಿಲ್ಲ. ಅಂದರೆ ಆಲ್ರೆಡಿ ಬೇಸಿಗೆ ಬೇಯ್ತೈತೆ, ಬಡತನ ಬಂದು ಕಾಡ್ತೈತೆ. ಈ ಸುತ್ತ ಪರಿಸರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬಡತನ ಶಾಶ್ವತನೂ ಅಲ್ಲ, ಶ್ರೀಮಂತಿಕೆನೂ ಶಾಶ್ವತ ಅಲ್ಲ. ಇರೋವರೆಗೂ ಖುಷಿಯಾಗಿರಿ, ಇರೋದ್ರಲ್ಲೇ ಖುಷಿ ಪಡಿ ಅಂತ ಹೇಳ್ತಾ ಹಂಗೆ ಹೋದ್ವಿ. ಅಲ್ಲಿ ಮೇಲೆ ನಮ್ಮೂರವ್ರು ಇದ್ದರು. ನಮ್ಮ ಅಕ್ಕರು ಮತ್ತು ನಮ್ಮ ಅತ್ತೆಯರೆಲ್ಲ ಇದ್ದರು. ಅವ್ರನ್ನೆಲ್ಲ ಮಾತಾಡಿಸ್ತಿದ್ವಿ. ಪಾಪ ಅವರು ವಿಶ್ರಾಂತಿ ಸೀನಾ ಹೋಗ್ಬಿಟ್ಟು ಅವ್ರು ಕೂಕೊಂಡಿರೋದು ಕೆಡ್ಸೇ ಬಿಟ್ಟ. ನೀವೇ ಲಾಸ್ಟ್ ನಡೀರಿ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ. ಯಾರವನು ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ. ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಗೊತ್ತಾಗುತ್ತೆ ನಾವು ಯಾವ ಥರ ಉಸಿರಾಡ್ತಿದ್ದೀವಿ ಅಂದರೆ ಅಷ್ಟು ಸುಸ್ತಾಗ್ಬಿಟ್ಟಿದ್ದೀವಿ ಅಂತ. ಅದರಲ್ಲೇ ಮೇಲೆ ಹೋಗ್ತಾ ಇದ್ದೀವಿ. ಇವ್ನು ಸೀನಾ ನೋಡಿದ್ರೆ ಅದು ಇದು ನೋಡಿ ಹಾಯ್ ಹಲೋ ಅಂತ ಅವನೇ. ಹಲೋ ಗಾಯ್ಸ್. ಹಲೋ ಹೇಳು ಚಿನ್ನು. ನಿಮ್ಮ ಚಿನ್ನು ಕಳ್ಳಿ ಚಿನ್ನು ಸುಸ್ತಾ ಇದ್ರು, ಕೋತಿಗೆ ಟಚ್ ಅಪ್ ಮಾಡ್ತಾ ಇದ್ರು. ಇದೇ ವಲ್ಗರ್ ಮಾತಂದ್ರೆ ಕೇಳಿಸ್ಕೊಂಡ್ರೆ
ಬರ್ತಾನಿರಿ ಇವಾಗ ಬಳ್ಳಿ ಬರ್ತಾನೆ ಇವಾಗ ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ತಂದಿದ್ದೀರಾ ಬರಕಾಯಿ ಯೋ ಮೊಬೈಲ್ ಇದನ್ನೇ ಕವರ ಕಿತ್ಕೊಂಬ ಇಲ್ಲಿಗೆ ಬಂದ್ರೆ ಎಂತೆಂತವ್ರೆಲ್ಲ ಬಂದ್ ಸಾಯ್ತಾವ್ರೆ, ನೀವ್ ಸಾಯ್ತಿಲ್ವಲ್ಲ? ತಡ್ ಮೇಲೆ ಬಂದೇ ಬಿಟ್ವಿ. ಮೇಲೆ ಬಂದು ಎಲ್ಲರೂ ಪಾಪ ವಿಶ್ರಾಂತಿ ಪಡ್ಕೊಂತಿದ್ರು. ನಾವು ದರ್ಶನಕ್ಕೆ ದಾರಿ ಅಂತ ಇತ್ತಲ್ಲ, ಇಲ್ಲಿ ಗಂಟೆ ಹೊಡೆದ್ಬಿಟ್ಟು ನಾನು ಫಸ್ಟ್ ಸಿದ್ದಾಪುರ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಿದ್ದೆ. ಅಲ್ಲಿ ಕ್ಯಾಮ್ರಾ ಯೂಸ್ ಮಾಡಂಗಿಲ್ಲ ಅಂದ್ರು, ಆದ್ರೆ ನಾನು ಯೂಸ್ ಮಾಡದೇ ಬಿಟ್ಟೆ. ಅಲ್ಲಿ ಹೋಗ್ತಿದ್ದಂಗೆ ನೋಡ್ತಿದ್ದಂಗೆ ಅನ್ಸಿದ್ದು ಸಿದ್ದಾಪುರ ಬಗ್ಗೆ ಹೇಳ್ಬೇಕಂದ್ರೆ ಭೂಲೋಕಕ್ಕೆ ಉದ್ದಂಡ, ಬೂದಿ ಮುಚ್ಚಿದ ಕೆಂಡ ಭೂಲೋಕಕ್ಕೆ ಉದ್ದಂಡ, ಸಾಕ್ಷಾತ್ 48 ಹಳ್ಳಿಗೆ ದೇವತೆಗಳಿಗೆ ಶಕ್ತಿ ತುಂಬಬಲ್ಲ ಅಂತ ಶಕ್ತಿ ಉಳ್ಳವನು ಸಿದ್ದಪ್ಪ. ನಾನು ನಮ್ಮ ತಾತ ಮುತ್ತಾತನ ಕಾಲದಿಂದ ನೋಡ್ತಾ ಇದ್ದೀನಿ. ನಮ್ಮೂರಿಂದನೂ ದೇವರು ತಗೊಬಂದು ಇಲ್ಲಿ ಜಲ್ದಿ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿಗೆ ಸುತ್ತ 48 ಹಳ್ಳಿಯರು ದೇವ್ರನ್ನ ತಗೊಬಂದ್ಬಿಟ್ಟು ಇಲ್ಲಿ ಜಲ್ದಿ ಮಾಡಿಕೊಂಡು ಇಲ್ಲಿ ಇರೋ ನೀರನ್ನ ಸ್ಪರ್ಶ ಮಾಡಿಸಿದ್ರೆ ದೇವತೆಗಳಿಗೆ ಶಕ್ತಿ ಬರುವ ಸಾಧ್ಯತೆ ಐತೆ ಅಂತ ನಮ್ಮ ತಾತವ್ರ ಕಾಲದಿಂದನೂ ಹೇಳ್ತಿದ್ದಾರೆ. ನಾವು ಈಗಲೂ ಅದನ್ನು ನಂಬಿದ್ದೀವಿ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇಲ್ಲಿಗೆ ಬರೋದು, ಯಾರಿಗೇನೇ ರೋಗ ಅನಾರೋಗ ಇದ್ರೂ ಇಲ್ಲಿಗೆ ಬಂದು ಸ್ವಲ್ಪ ತಲೆ ಮೇಲೆ ನೀರು ಸುಮಿಸ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ. ನಾವು ಎಲ್ಲ ತಲೆಗೆ ಸ್ನಾನ ಮಾಡಿಸ್ಕೊಂಡು ಬಟ್ಟಿಕೊಂಡು ಸೀದಾ ಎಲ್ಲ ಕೈ ಮುಗಿದು ಹೊರಗಡೆ ಬಂದ್ವಿ. ಅಲ್ಲಿ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಅಂದರು. ಆಮೇಲೆ ಅದಕ್ಕೆ ಏನು ಯೂಸ್ ಮಾಡಲಿಲ್ಲ. ಏನು ನೋಡ್ತಾ ಇದ್ದೆ ಗ್ಯಾರಂಟಿ ಇದ್ರೆ ಪಕ್ಕಕ್ಕೆ ಹೋಗ್ಬೇಕ. ಏನು ನೋಡ್ತೈತಿ ಕ್ಲೀನಾಗಿ ಅದ್ದಾಗಿ ಕುಗ್ಗಿತಲ್ಲೋ ನಿನ್ನ ಅದ್ದಾಗಿ ಕುಗ್ಗಿತಲ್ಲೋ. ಒಬ್ರು ಹೇಳಿದ್ರು ಇದರಲ್ಲಿ ಋಷಿ ಮುನಿಗಳು ವಿಶ್ರಾಂತಿ ಪಡಿತಿರ್ತಾರೆ ಅಂತ. ಇಲ್ಲೂ ಒಬ್ಬ ವಿಶ್ರಾಂತಿ ಪಡಿತಿದ್ದ ನೋಡ್ರಿ. ಬಿಟ್ಟಿ ಯಾರು ಕೊಡ್ಸಿರೋದು ಕುಡಿದು ಬಿತ್ಕೊಂಡವ್ ನೀವು. ನಾಳೆ ರೋಸ್ ಡೇ ಅಲ್ಲ, ಅದಕ್ಕೋಸ್ಕರ ನಾನು ಎಲ್ಲರಿಗೂ ರೋಸ್ ಕೊಡ್ತಾ ಇದ್ದೆ. ಯಾರು ನನ್ನನ್ನು ಮುಷ್ಣೋ ನೋಡಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಬಿಸಾಡಿದೆ, ವೇಸ್ಟ್ ಬಾಡಿ ಅಂತ. ಇದ್ದಾದ್ಮೇಲೆ ಸೀದಾ ಕೆಳಗಡೆ ಹೋಗೋಣ ಇನ್ನೇನು ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿ ವಿಶ್ರಾಂತಿ ಪಡೆದು ಕೂತ್ಕೊಂಡು ಎಲ್ಲ ಹೋದ್ವಿ. ಆಮೇಲೆ ಅಲ್ಲಿಂದ ವಾಪಸ್ಸು ಮಹೇಶರು ಮತ್ತು ಮಹೇಶರ್ ಫ್ಯಾಮಿಲಿ ಎಲ್ಲ ಮೇಲೆ ಬರ್ತಾಯಿದ್ರು. ಅವ್ನು ಮಹೇಶ ಇದ್ಬಿಟ್ಟು ಏನೋ ತೋರಿಸ್ದ ನೋಡಿ, ಯಾವ ಥರ ಕೋತಿಗಳಿಗೆಲ್ಲ ನೀರು ಒಯ್ಕೊಂಡು ಬರ್ತಾಯಿದ್ರು ಕೆಳಗೆಯಿಂದ. ಅದಕ್ಕೆ ನನಗೆ ಭಾರಿ ಖುಷಿ ಆಯಿತು. ನೀನು ತುಂಬ ಪುಣ್ಯವಂತ ಅಂತ ಹೇಳಿ ಅವ್ರ ಅಮ್ಮ ಏನೋ ಇತ್ತು, ಅವ್ರ ಅಮ್ಮನ್ನು ಮಾತಾಡ್ಸ್ಬಿಟ್ಟು ಅವ್ರ ಅಮ್ಮಗೆ ಹೇಳಿದೆ, ನಿನ್ನ ಮಗು ಒಳ್ಳೊಳ್ಳೆ ಬುದ್ಧಿ ಕಲಿಸು ಅಂತ ಹೇಳ್ಬಿಟ್ಟು, ಆಯ್ತಪ್ಪ ನನ್ನ ಮಗು ಒಳ್ಳೆ ಬುದ್ಧಿ ಬಂದೈತೆ ಅಂತ ಹೇಳಿದ್ರು. ಅಲ್ಲಿಂದ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಬಾಯ್ ಮಾಡಿಬಿಟ್ಟು ಹೋಗ್ರಿ ನೀವು ಹುಷಾರಾಗಿ ಅಂತ ಮಹೇಶರನ್ನ ಮೇಲೆ ಕಳಿಸಿ ನಾವು ಕೆಳಗಡೆ ಹೋಗ್ತಾಯಿದ್ವಿ. ಏನಂದರೆ ಫ್ರೆಂಡ್ಸ್, ನಂದು ಮೈಕ್ ಇಲ್ಲ, ಅಂದರೆ ಸ್ಪೀಕರು ಅಷ್ಟು ವಾಲ್ಯೂಮ್ ಪರ್ಫೆಕ್ಟಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಒಂದು ಮೈಕ್ ತೊಗೊಂಡು ತುಂಬ ಕ್ಲಾರಿಟಿಯಾಗಿ ವಿಡಿಯೋ ಮಾಡ್ತೀನಿ. ಬ್ರೋ ಏನೋ ಹೇಳ್ತಾರೆ, ನೀವೇ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಮೊನ್ನೆ ಮತ್ತೆ ಚಿನ್ನು ಬಾ ಏನೈತೆ ATM ಆಗ 300 ರೂಪಾಯಿ ಐತೆ. 20 kg ಚಿಕನ್, 30 kg ಮಟನ್, ಯಾರ್ಯಾರಿಗೆ ಬೇಕು ಎಲ್ಲ ತಗೊಂಡು ಚೈನ್ ನಮ್ಗೆ ಇವಾಗ ನೀವೆಲ್ಲ ಬೇರೆ ಕಡೆಗೆಲ್ಲ ತಗ ನನ್ಗೆ ಫೋನ್ ಮಾಡಂತ. ನಮ್ಮ ನಿಕ್ಕ ನಿಮ್ಮ ಅಮ್ಮನ ಫೋನ್ ಅದೇನು ಚೇಂಜ್ ಬೇರೆ ತರ್ಬೇಕೆ. ಅಯ್ಯೋ ನಮ್ಮನ್ನ ಬೆಳಗ್ಗೆ ನೀರ್ ಹಾಕೊಂಡು ಕೊಡ್ಬಿಟ್ಟ. ಯಾವತ್ತು ಕುಡ್ದು ಗಿಡ್ದಿಲ್ವಾ? ಯಾವುದು ಬಿಸ್ಕಿ ಕುಡ್ದಿಲ್ವೇನ್ರಿ? ನಿಮ್ಗೆ ಗೊತ್ತಿದೆಯಲ್ಲ ಸರ್. ಹಂಗಲ್ಲ, ನಾನೇ ನಿನಗೆ 100 ರೂಪಾಯಿ ಕೊಡ್ತೀನಿ, ಚಂದ ಕುಡ್ದು ತಿಂದು ಮನೆ ಕಬ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಎತ್ತಿ ಬಿಡಿರ್ಲಿ. ಬಿಟ್ಟು ಇಲ್ಲಿ ಯಾರೋ ಬರ್ತಾರೆ ವಿಡಿಯೋ ಆನ್ ಮಾಡು ಅಂದ. ನಾನು ಯಾರು ಅಂತ ಆನ್ ಮಾಡಿದ ತಕ್ಷಣ ನಾನು ನೋಡ್ತಿದ್ದಂಗೆ ಬೇಡಪ್ಪ ಅನ್ನಿಸ್ತು. ನಾವು ಪುಣ್ಯಸ್ಥಳಕ್ಕೆ ಹೋಗೋದು, ನಿಮ್ಮ ಹತ್ರ ಅವೆಲ್ಲ ಕೆಲಸಗಳು ಕಣ್ಣೆತ್ತು ನೋಡಲ್ಲ ನಾವು. ವಿಡಿಯೋ ಮಾಡಿ ಕಳಿಸ್ಕೊಡು, ಫೆಬ್ರವರಿ 14 ಗೊತ್ತಾಯ್ತು, ಇದನ್ನಾದ್ರೂ ನೋಡಿ ಖುಷಿ ಪಡ್ತೀನಿ ಅಂತ ಅಂದ್ರು ನನ್ನ ಫ್ರೆಂಡ್ಸ್. ಅದಕ್ಕೆ ಮಾಡೇ ಬಿಟ್ಟು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ? ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರ ಏನಕ್ಕೆ ನನ್ಯಾಕೆ ನಿಮ್ಮ ಅಪ್ಪನ ಆಸ್ತಿ ಹೊಡೆದಿದೀವ, ನಿಮ್ ಮನೆ ಹಾಳು ಮಾಡಿದೀರ ಚಿನ್ನಾಲಿ. ನಮ್ಮನ್ನಡ ಇದು ಒಂದು ಜನ್ಮ, ಪವಿತ್ರವಾದ ಜನ್ಮ ಭೂಮಿ ಮ್ಯಾಗ ಬಂದೈತೆ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡಿ ಕಲ್ತ್ಗ.
ಇದು ಏನಂದ್ರೆ ಜಾಲಗಿರಿ ಹೂವು ಸಿದ್ರ ಬೆಟ್ಟದಲ್ಲಿ ಫೇಮಸ್. ಇದೇನಂದ್ರೆ ಸುಗಮ ಮತ್ತು ಸೌಂದರ್ಯ ಉಳ್ಳ ಹೂವು, ತುಂಬಾ ಒಳ್ಳೆ ಸ್ಮೆಲ್ ಬರ್ತೈತೆ, ಎಲ್ಲರೂ ಟ್ರೈ ಮಾಡಿ. ಏನಿಲ್ಲಣ್ಣ, ಅಲ್ಲಿಂದ ಸೀದಾ ಬಂದಿದ್ದೆ. ಪಕ್ಕದಲ್ಲಿ ನಮ್ಮ ಮಾವಾರ್ದ ಅಂಗಡಿ ಐತೆ, SK ಮೊಬೈಲ್ ಸೆಂಟರ್ಸ್ ಅಂತ. ಅದು ಎಲ್ಲಿ ಅಂತ ನೀವೇ ಎಲ್ಲರೂ ಗೆಸ್ ಮಾಡಿ. ಯಾರಾದರೂ ಈ ಊರರಿದ್ದರೆ ಕಮೆಂಟ್ ಮಾಡಿ ಇದು ಯಾವ ಊರು ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ ಬಸ್ ಸ್ಟ್ಯಾಂಡ್ ಯಾವುದು ಅಂತ. ಅಲ್ಲೇ ಪಕ್ಕದಲ್ಲೇ ನಮ್ಮದು ಮಾವಾರ್ದ SK ಮೊಬೈಲ್ ಸೆಂಟರ್ ಅಂತ ಐತೆ. ಇದೇ ನೋಡಿ ಬಸ್ ಸ್ಟ್ಯಾಂಡು. ಇದು ಯಾವ ಊರು ಅಂತ ಸ್ವಲ್ಪ ದಯವಿಟ್ಟು ಗೆಸ್ ಮಾಡಿ. ಎಲ್ಲರೂ ಯಾರಿಗಾದ್ರೂ ಗೊತ್ತಿರೋರಿದ್ದರೆ ಕಮೆಂಟ್ ಮಾಡಿ. ಇದು ಸಿದ್ರ ಬೆಟ್ಟದ ಪಕ್ಕ ಒಂದು 5 ಕಿಲೋಮೀಟ್ರ್ ಐತೆ, ಅಷ್ಟೇ ದೂರ ಏನಿಲ್ಲ. ಇದೇ ನಮ್ಮ ಮಾವ ಪ್ರೀತಿ. ಈಗೀಗ ಎಲ್ಲ ಕುಡಿಸ್ತು. ನಮ್ಮ ಮಾವ ಕುಡಿದ್ಬಿಟ್ಟು ಸೀದಾ ವಾಪಸ್ ಹೊರಟ್ವಿ. ಅಣ್ಣ ಹೊಡಿತಿದ್ದ, ಅದು ಬಾಯ್ ಬಡ್ಕೊಂತಿತ್ತು ಗಾಡಿ. ನನಗಂತೂ ಬೀಜ ಬಾಯಿಗೆ ಬತ್ತೆ ಆಯಿತು ನೋಡಿ ನೀವೇನೆ. ದೇವ್ರೆ ಅನ್ನೋಂಗೆ ಆಗಿತ್ತು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಸಾಕು, ಜೀವ ಬೈಕ್ ಬಂತು ಅಂತ ಹೇಳ್ಬಿಟ್ಟು ನಾವು ದೊಡ್ಡ ಗಾಡಿ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು, ನಮ್ಮದು ಗೊತ್ತಲ್ಲ ಬಡವ್ರ ಗಾಡಿ ಪ್ಯಾಷನ್ ಪ್ರೋ ತಗೊಂಡು ನಾವು ಹೊರಟಿದ್ದೆ ಸೀದನ ತುಮಕೂರು ಕಡೆ ಹೊರಟಿದ್ರೆ ಇವರು ರೇಸು ಗುರ್ರಮ್ಮ ಅಂತ ಎಲ್ಲ ರೇಸಿಗೆ ಬಿದ್ದಿದ್ರು. ಒಂದು KTM, ಒಂದು R15, ಒಂದು ಶೈನು, ಅದರಲ್ಲಿ ಹೊರಟಿದ್ರು. ನಾವು ನಮ್ಮ ಬ್ರೋ ಹಿಂದೆಗಡೆ ಕೂತಿದ್ರು. ಅವರಂತೂ ನಮಗೆ ಫುಲ್ಲು ಗೈಡ್ ಮಾಡ್ತಿದ್ರು. ಬೇಡ ಈಗ ದೊಡ್ಡ ಗಾಡಿ ಸವಾಸ, ನಿಧಾನಕ್ಕೆ ಹೋಗು, ಏನಾದರೂ ಒಂದು ಮಾಡ್ತಾರೆ ಅಂತ. ಅಲ್ಲಿಂದ ಸೀದಾ ಶಿಫ್ಟ್ ಆಗಿದ್ದೆ ಶೈನ್ಗೆ. ಅಲ್ಲಿಂದ ಎಲ್ಲಿ ಹೊರಟಿದ್ದು ಅಂದರೆ ಸೀದಾ ಹೊರಟಿದ್ದು ತುಮಕೂರು ಬಿಟ್ಟು, ತುಮಕೂರಿಂದ ಮುಂದೆಗಡೆ ಟೋಲ್ ಐತಲ್ಲ ಅಲ್ಲಿ ಹೊರಟ್ವಿ. ಯಾಕೆಂದರೆ ಅಲ್ಲಿ ಹೋಗ್ತಿದ್ದಂಗೆ ಅಣ್ಣ ಹಾಕ್ತಿದ್ರು ಮೇವು. ಅದಕ್ಕೆ ನನಗೆ ಅನಿಸಿದ್ದು, ಅಯ್ಯೋ ದೇವ್ರೆ, ಅನ್ನ ತಿನ್ನೋಕೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿದ್ರೆ ರಾತ್ರಿ ನಿದ್ದೆ ಕಟ್ಟಿ ಮದುವೆಗೆ ಮಲಿಕ ಬಿಟ್ಟಿದ್ದ. ಅದಕ್ಕೆ ನನ್ಗನ್ಸಿದ್ದು ಹೇಳ್ತಾ ಇದ್ದೀನಿ. ಇದು ಎಲ್ಲಿ ಅಂದರೆ ದಾವಸ್ಪೇಟೆಯಿಂದ ಬರ್ತಾ ತುಮಕೂರಿಗಿನ್ನು ಮುಂಚೆ ಸಿಗೋ ಟೋಲಲ್ಲಿ ಎಳ್ಳಿಕಾಯಿ ಟೀ ಸಿಗುತ್ತೆ. ತುಂಬ ಸಖತ್ತಾಗಿರುತ್ತೆ. ದಯವಿಟ್ಟು ಆ ಕಡೆ ಹೋದರೆ ಟ್ರೈ ಮಾಡಿ. ತುಮಕೂರಿಂದ ಹೋಗ್ತಾ ರೈಟ್ ಸೈಡ್ಗೆ, ದಾವಸ್ಪೇಟೆಯಿಂದ ಬರ್ತಾ ಲೆಫ್ಟ್ ಸೈಡ್ಗೆ ಟೋಲ್ ಬಿಟ್ಟಾದಮೇಲೆ ಸಿಗುತ್ತೆ. ದಯವಿಟ್ಟು ವರ್ತ್ ಅನಿಸುತ್ತೆ, ಕುಡಿದು ನೋಡ್ರಿ. ತುಂಬ ಟೇಸ್ಟಾಗಿರ್ತೈತೆ, ಮತ್ತು ಆರೋಗ್ಯಕ್ಕೆ ಒಳ್ಳೆಯದು, ಪಿತ್ತಕ್ಕೆಲ್ಲ ಒಳ್ಳೆಯದು. ದಯವಿಟ್ಟು ಆ ಕಡೆ ಹೋದರೆ ಟ್ರೈ ಮಾಡಿ. ನಾವಂತೂ ಒಂದು ಕಪ್ ಎಳ್ಳಿಕಾಯಿ ಟೀ ತಗೊಂಡ್ವಿ, ಕುಡಿದ್ವಿ. ಮಸಾಲೆ ಹಾಕ್ಕೊಡ್ತಾರೆ, ತುಂಬ ಸಖತ್ತಾಗಿತ್ತು. ಅಲ್ಲಿಂದ ಎಲ್ಲರೂ ಫ್ರೆಶ್ಶಾಗಿ ಟೀ ಕುಡ್ಕೊಂಡು, ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಂಗಿತ್ತು. ಅಲ್ಲಿಂದ ಸೀದಾ ಹೊರಟಿದ್ದೆ ಬೆಂಗಳೂರು ಕಡೆ. ಇದು ಎಲ್ಲಿ ಅಂತ ಗೊತ್ತಲ್ಲ ನಿಮಗೂ, 8ನೇ ಮೈಲಿ ಬಸ್ ಸ್ಟಾಪ್. ಅಲ್ಲಿಗೆ ಬಂದಮೇಲೆ ಎಲ್ಲರೂ ಅವ್ರವ್ರ ಮಟ್ಟಿಗೆ ಅವರು ಹೊರಟ್ರು, ನಾವು ಹೊರಟ್ವಿ. ಇಷ್ಟೇ ಲಾಗು. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿರಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.